ನಮಸ್ಕಾರ ಸ್ನೇಹಿತರೆ, ಸುಜಾತ ಸ್ನೇಹಲೋಕಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸುಮಾರು 4,500 ಶತಕೋಟಿ ವರ್ಷಗಳಿಂದ ಈ ನಿಸರ್ಗ ನಮಗೆ ಏನೇನು ಬೇಕೋ ಎಲ್ಲನ ಕೊಟ್ಟು ನಮ್ಮನ್ನು ಸಾಕ್ತಾ ಇದೆ, ಸಲಹಾ ಇದೆ. ಆದರೆ ನಾವಿವತ್ತು ಏನು ಮಾಡ್ತಾ ಇದ್ದೀವಿ? ನಮ್ಮನ್ನು ಸಲಹುವ ಈ ನಿಸರ್ಗದ ಮೇಲೆ ನಮ್ಮ ಸ್ವಾರ್ಥಕ್ಕಾಗಿ ನಿರಂತರವಾದ ಅತ್ಯಾಚಾರ ಮಾಡ್ತಾ ಇದ್ದೀವಿ, ಅನಾಚಾರ ಮಾಡ್ತಾ ಇದ್ದೀವಿ, ದಬ್ಬಾಳಿಕೆ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ಸರ್ವನಾಶ ಖಂಡಿತ. ಈ ಪ್ರಪಂಚ ನಾಶವಾಗುವುದರ ಜೊತೆಗೆ ನಾವು ಹೆಸರಿಲ್ಲದಂತಾಗಿ ಹೋಗ್ತೇವೆ. ಆದರೆ ಇದಕ್ಕೆ ಮುಂಚೆ ನಾವು ಖಂಡಿತವಾಗಲೂ ಎಚ್ಚೆತ್ತುಕೊಳ್ಬೇಕು ಸ್ನೇಹಿತರೆ. ಪರಿಸರವನ್ನು ಗೌರವಿಸೋಣ, ಉಳಿಸೋಣ, ಬೆಳೆಸೋಣ, ಹಾಗೂ ನಾವು ಉಳಿಯೋಣ. ಕೇವಲ ಜೂನ್ 5 ಮಾತ್ರ ಅಲ್ಲ, ದಿನವೂ ಪರಿಸರ ದಿನಾಚರಣೆಯನ್ನು ನಾವು ಮಾಡಬೇಕು. ಪರಿಸರದ ಬಗ್ಗೆ ಕಾಳಜಿ ಹೆಚ್ಚಬೇಕು, ಪರಿಸರದ ಬಗ್ಗೆ ಪ್ರೀತಿ ಹೆಚ್ಚಬೇಕು. ಈಗ ಬನ್ನಿ, ನಮ್ಮ ಮನೆಯಲ್ಲಿ ಏನೇನು ಹಸಿರು ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಈಗ ನನ್ನ ಬದಿಯಲ್ಲಿ ಉಂಟಲ್ಲ, ಅದು ಔದುಂಬರ, ಇದಕ್ಕೆ ದತ್ತವೃಕ್ಷ ಅಂತಲೂ ಹೇಳ್ತಾರೆ. ಪರಿಸರ ದಿನಾಚರಣೆ ಪ್ರಯುಕ್ತ ಈ ಮರದ ಒಂದು ಚಿಕ್ಕ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೇನೆ. ಈಗ ನಾನು ನಿಮ್ಮನ್ನು ಔದುಂಬರದ ಬುಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಹಿಂದೂ ಧರ್ಮದಲ್ಲಿ ಔದುಂಬರ ಮರವನ್ನು ದೇವವೃಕ್ಷ ಎಂದೇ ಪರಿಗಣಿಸಲಾಗಿದೆ. ನೋಡಿ, ಈ ಮರಕ್ಕೆ ಅರಿಶಿನ ಕುಂಕುಮ ಹಚ್ಚಿದ್ದಾರೆ, ಹೂವು ಇಟ್ಟಿದ್ದಾರೆ, ರಂಗವಲ್ಲಿ ಹಾಕಿದ್ದಾರೆ. ಸಾಕ್ಷಾತ್ ದತ್ತಾತ್ರೇಯ ದೇವರೇ ಈ ಮರದಲ್ಲಿ ನೆಲೆಸಿದ್ದಾರೆ ಎಂದು ನಂಬಲಾಗ್ತಾ ಇದೆ. ಹೀಗಾಗಿ ಇದನ್ನ ದತ್ತ ವೃಕ್ಷ ಅಂತಾನೆ ಕರೀತಾರೆ. ಈ ಮರದ ಎಳೆ ಕಾಯಿಗಳು ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ, ಇದು ಹಲವಾರು ಉದರ ಸಂಬಂಧಿ ರೋಗಗಳಿಗೆ ಒಳ್ಳೆಯ ಔಷಧಿ. ಮರದಲ್ಲಿ ತುಂಬಾ ಅಳಿಲುಗಳು ವಾಸವಾಗಿವೆ. ನೋಡಿ, ಬೇಸಿಗೆ ಕಾಲದಲ್ಲಿ ಅಳಿಲುಗಳಿಗೆ ಬಾಯಾರಿಕೆ ಆಗ್ತದೆ ಅಂತ ನಮ್ಮ ಯಜಮಾನರು ಅಲ್ಲಲ್ಲಿ ಕರಟಗಳನ್ನು ಇಟ್ಟು ಅದರಲ್ಲಿ ಯಾವಾಗಲೂ ನೀರು ತುಂಬಿಸ್ತಾ ಇರ್ತಾರೆ. ಈ ಔದುಂಬರ 20 ವರ್ಷಗಳಷ್ಟು ಹಳೆಯದು, ಬೃಹದಾಕಾರವಾಗಿದೆ. ರೆಂಬೆಗಳೆಲ್ಲ ಸುತ್ತ ಪಸರಿಸಿಕೊಂಡಿದೆ. ವಿಧ ವಿಧವಾದ ಹಕ್ಕಿ ಪಕ್ಷಿಗಳಿಗೆ, ಜೀವ ಸಂಕುಲಗಳಿಗೆ ಆಶ್ರಯವಾಗಿದೆ. ಈ ಔದುಂಬರ ನೇರವಾಗಿ ನಮ್ಮ ಮನೆಯ ಬಾಗಿಲಿಗೆ ಎದುರಾಗಿದೆ. ನಾವು ದಿನ ಬೆಳಗ್ಗೆ ಎದ್ದರೆ ಮೊದಲು ದರ್ಶನವಾಗುವುದೇ ನಮಗೆ ಈ ಔದುಂಬರ. ಕಣ್ಣಿಗೂ ಮನಸ್ಸಿಗೂ ತಂಪು. ನೋಡಿ, ನಮ್ಮ ಬಾಲ್ಕನಿಯ ಮೇಲೆ ಬಂದರೆ ಈ ಔದುಂಬರದ ಎಲೆಗಳು ನಮ್ಮ ಕೈಗೆ ಸಿಗುವ ಹಾಗೆ ಇದೆ. ಈ ಅತ್ತಿಕಾಯಿಗಳು ಹಣ್ಣಾಗ್ಲಿಕ್ಕೆ ಶುರುವಾದ್ರೆ ಸಾಕು, ಅದೆಲ್ಲಿಂದನೋ 10 ಬಗೆಯ ಪಕ್ಷಿಗಳು ಬಂದು ಕೂತ್ಕೊಳ್ತವೆ. ಈ ಹಕ್ಕಿಗಳ ಇಂಚರ, ಅಳಿಲುಗಳ ಸಂಚಾರ ನೋಡ್ತಾ ಕೂತ್ಕೊಳ್ಳಿಕ್ಕೆ ತುಂಬಾ ಖುಷಿ ಆಗ್ತದೆ. ಇನ್ನು ಈ ಅತ್ತಿಕಾಯಿಯ ಔಷಧೀಯ ಗುಣಗಳ ಬಗ್ಗೆ ಹೇಳೋದಾದ್ರೆ, ಹೊಟ್ಟೆ ಸಮಸ್ಯೆಗಳಿಗೆ ಇದು ಪರಮೌಷಧ. ಮರದ ಎಳೆಯ ಕಾಯಿಗಳಿಂದ ಮಾಡಿದ ಪಲ್ಯವನ್ನ ಸೇವನೆ ಮಾಡಿದ್ರೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಹೊಟ್ಟೆ ಹುಣ್ಣು ಮತ್ತು ಲಿವರ್ ಸಮಸ್ಯೆಗಳಿಗೆ ಇದು ಪರಿಹಾರ ಕೊಡುತ್ತದೆ. ಜೊತೆಗೆ ದೇಹದ ನಂಜನ್ನ ಇದು ನಿವಾರಿಸುತ್ತದೆ. ಮೂಳೆಗಳನ್ನು ಕೂಡ ಬಲಗೊಳಿಸುತ್ತದೆ. ಈ ಮರದ ಒಂದು ವಿಶೇಷತೆ ಅಂದರೆ, ಇದು ವರ್ಷದಲ್ಲಿ 3 ಸಾರಿ ಹಣ್ಣು ಕೊಡ್ತದೆ. ಒಂದು ಸಾರಿ ಹಣ್ಣಾಗಿ ಉದುರಿ ಹೋದ ಮೇಲೆ ಮತ್ತೆ ಪುನಃ ಅದೇ ದಂಟಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಕಾಯಿಗಳು ಹುಟ್ಟಿಕೊಂಡು ಮತ್ತೆ ಹಣ್ಣಾಗ್ತದೆ. ಈಗ ನಮ್ಮ ಬಾಲ್ಕನಿಯ ಹಸುರನ್ನ ನಿಮಗೆ ಬೇಗ ತೋರಿಸ್ಬಿಡ್ತೇನೆ. ನೋಡಿ ಸ್ನೇಹಿತರೆ, ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನನ್ನ ಸುಜಾತ ಸ್ನೇಹಲೋಕ ವಾಹಿನಿಯನ್ನು ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಸೇರ್ತೇನೆ. ಅಲ್ಲಿವರೆಗೆ ಸೌಖ್ಯವಾಗಿರಿ, ಖುಷಿಯಾಗಿರಿ. ನಮಸ್ಕಾರ.